600 ಮೊಟ್ಟೆ ಖಾಲಿ ಆಗುತ್ತೆ. ದಿವಸಕ್ಕೆ ಒಂದು 600 ಮೊಟ್ಟೆ ಖಾಲಿ ಆಗುತ್ತಾ? ಹಾಕ್ತಾರೆ ಪ್ರತಿಯೊಂದು ಪ್ಲೇಟ್ಗೂ ಲಿವರ್ ಗೊಜ್ಜು ಹಾಕಿ ಹಾಕ್ತಾರೆ. 10 kg ಅಂದ್ರೆ ಏನ್ ತಮಾಷೆ ಅಲ್ಲ ಬಿಡಿ. ಅದನ್ನು 10 kg 20 kg ಹೋಗೋದೇ ಹೆಚ್ಚು. 55 kg ಅಂದ್ರೆ ಅದೇನು ತಮಾಷೆ ಏನಲ್ಲ. ಅಂಗಡಿಗಳ ತರ ಕಾಸ್ಟ್ಲಿ ಇಲ್ಲ, ಎಲ್ಲ ಅಫೋರ್ಡಬಲ್. 50, 60, 70 ರೇಟಲ್ಲೇ ಇದೆ. ಎಲ್ಲರಿಗೂ ನಮಸ್ತೆ. ದಯವಿಟ್ಟು ಕಾಡನ್ನ ಉಳಿಸಿ, ಪ್ರಾಣಿಗಳನ್ನ ಉಳಿಸಿ, ಗಂಧದ ಗುಡಿನ ಉಳಿಸಿ. ಹಿಂದೆ ಅಣ್ಣವರೊಂದು ಮಾತು ಹೇಳಿದ್ರು, ದಯವಿಟ್ಟು ಗಂಧದ ಗುಡಿನ ಉಳಿಸಬೇಕು, ಮುಂದಿನ ಪೀಳಿಗೆಗೆ ನಾವು ಅದನ್ನು ಬೆಳೆಸಬೇಕು ಅಂತ. ಹಾಗೇನೆ ನಾವು ಇರೋಣ. ಅದಕ್ಕಾಗಿ ದಯವಿಟ್ಟು ಗಂಧದ ಗುಡಿನ ಉಳಿಸಿ. ಹೇಳಿದ್ನಲ್ಲ ಹೋಟ್ಲು ಇದೆ, ಈ ಕಾಲಭೈರವೇಶ್ವರ ಕಬಾಬ್ ಸೆಂಟರ್ ಅಂತ. ಸುಮಾರು ಒಂದು 7 ವರ್ಷ 6 ವರ್ಷದಿಂದ ನಾನು ರೆಗ್ಯುಲರ್ ಇದ್ದೀನಿ. ಒಂದು 8 ವರ್ಷ ಆಯ್ತಲ್ಲ ಸರ್ ಓಪನ್ ಮಾಡಿ? 18 ವರ್ಷ. ನೋಡಿ 18 ವರ್ಷ ಆಗಿದೆ ಓಪನ್ ಮಾಡಿ. ನಾನು 8 ವರ್ಷದಿಂದ ರೆಗ್ಯುಲರ್ ಇದ್ದೀನಿ ಇದಕ್ಕೆ. 18 ವರ್ಷದಿಂದ ಆಗಿದೆ. ಅವಾಗ ಇನ್ನೂ ಚಿಕ್ಕದಾಗಿತ್ತು ಅಂಗಡಿ. ನಾನು ನೋಡಿದ್ದೀನಿ ಎಷ್ಟು ಕಷ್ಟ ಬಿದ್ದು ಪಾಪ ಇವತ್ತು ಎಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಿಮ್ಗೆ ಇನ್ನೂ ಒಳಗಡೆ ತೋರಿಸ್ತಾ ಇರ್ತೀನಿ ಏನೇನು ಅಂತ. ನೋಡಿ ಅಲ್ಲಿ ಅಂಗಡಿ ಅವಾಗಲೇ ತೋರಿಸಿದ್ನಲ್ಲ, ಅಂಗಡಿ ಇಲ್ಲಿ ಪ್ರಿಪರೇಷನ್ ಆಗುತ್ತೆ. ಅಲ್ಲಿ ಸ್ವಲ್ಪ ಅಲ್ಲಿ ರೈಸ್ ಐಟಮ್ಗಳೆಲ್ಲ ಅಲ್ಲಿ ಪ್ರಿಪೇರ್ ಮಾಡ್ತಾರೆ. ಇಲ್ಲಿ ಲಿವರ್ ಏನೇನು ಐಟಮ್ ಹಾಕ್ತೀವಿ ನಾನು ಪ್ರತಿಯೊಂದು ತೋರಿಸ್ತೀನಿ. ಸುಮ್ಮನೆ ನಾವು ಹೋಗಿ ಎಗ್ ರೈಸ್ ಮಾಡೋದು ತೋರಿಸಲ್ಲ ನಾನು. ಅವ್ರು ಏನೇನು ಐಟಮ್ ಹಾಕ್ತಾರೆ, ಬೇರೆಯವ್ರ ತರ ಮಸಾಲ ಅವೆಲ್ಲ ಜಾಸ್ತಿ ಆ್ಯಡ್ ಮಾಡೋಕ್ಕಲ್ಲ. ಮನೇಲಿ ಹೇಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ. ಸರ್ ಲಿವರ್ ಅಲ್ವಾ ಸರ್ ಇದು? ಲಿವರ್. ಓಕೆ, ಅಲ್ಲೆಲ್ಲ ಬೇಯ್ತಾ ಇದೆ. ಓಕೆ ಸರ್, ನಿಮ್ಮ ಹೆಸರು ಸರ್? ಲಿಂಗೇಗೌಡ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? 8 ವರ್ಷದಿಂದ. ಇವ್ರಿಗೇನೆ. ಸೊ ಈಗ ಏನೇನು ಐಟಮ್ ಹಾಕ್ತೀರಾ ಹೇಳಿ ಸರ್ ಅದಕ್ಕೆಲ್ಲ. ಹಾಂ, ಓಕೆ 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 ಆಮೇಲೆ ಫ್ರೈ ಮಾಡ್ತೇವೆ. ಓಕೆ ಓಕೆ ಫ್ರೈ ಮಾಡೋದು ಚೆನ್ನಾಗಿ ಫ್ರೈ ಮಾಡಿ. ಓಕೆ ಆಮೇಲೆ ಮಾಮೂಲಿ. ಓಕೆ ಆಮೇಲೆ ಸ್ವಲ್ಪ ಕಾಲಾದ್ಮೇಲೆ ಈರುಳ್ಳಿ ಹಾಕ್ಬೇಕು. ಓಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಹಾಂ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಮಸಾಲೆ ಐಟಮ್. ಹೌದು. ನೀವು ನೋಡ್ಬೋದು ಅವ್ರು ಹೇಳಿದ್ರು ಬೇರೆಯವ್ರ ತರ ಮಸಾಲ, ಬೇರೆ ಅಂಗಡಿಯವ್ರ ತರ ಯಾವ ಕೆಮಿಕಲ್ ಯಾವ್ದು ಇಲ್ಲ. ನೋಡಿ ನಾವು ಮನೇಲಿ ಏನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್ಗಳು, ಲಿವರ್ ನೋಡಿ ಬೇಯ್ತಾ ಇದೆ. ಸೇಮ್ ನಾರ್ಮಲ್ ಹೇಗ್ ಮಾಡ್ತೀವಿ ಹಾಗೆ ಮಾಡ್ತಾರೆ. ನಿಮ್ ಪ್ರಿಪರೇಷನ್ ತೋರಿಸ್ತಾ ಇದ್ದೀನಿ ನೋಡಿ ಸರ್. ಇದೇನ್ ಸರ್ ಇದು? ಲಿವರ್ ರೆಡಿ ಆಗ್ತದೆ. ಮಸಾಲ. ಲಿವರ್ ಮಸಾಲ ಅಲ್ವಾ ಇದು? ಓಕೆ ಸರ್. ಡೈಲಿ ಎಷ್ಟು ಕೆಜಿ ಹೋಗುತ್ತೆ ಸರ್? ಡೈಲಿ 50-55 kg ಹೋಗುತ್ತೆ. ಓಕೆ, ಇಲ್ಲಿ ಲಿವರ್ ರೆಡಿ ಮಾಡ್ತಾರೆ, ಅಲ್ಲಿ ರೈಸ್ ಇದಾಗ್ತಾ ಇರುತ್ತೆ. ಓಕೆ, ನೀರು ಸೋಸಕ್ ಬಿಟ್ಟಿದ್ದಾರೆ. ಸೊ ಅದು ಗುಂಡ್ಗೆಕಾಯಿ ಅವಾಗಲೇ ಹಾಕಿದ್ ಲಿವರು. ಈಗ ಗುಂಡ್ಗೆಕಾಯಿನ ನೀರು ಸೋರ್ದ್ಮೇಲೆ ಆ ಮಸಾಲಾಗೆ ಹಾಕ್ತಾರೆ. ಅಲ್ಲಿಗೆ ಅಲ್ಲಿ ಮಸಾಲಾಗೆ ಹಾಕ್ಬಿಟ್ಟು ತಿರುತ್ತಾರೆ ಸರ್. ಅದೊಂದು 1/4 ಗಂಟೆನಾ? ಒಂದ್ಸಲ ಒಂಚೂರು ಅಷ್ಟೇ. ಒಂದು 1/4 ಗಂಟೆ, ಒಂದು ಅರ್ಧ ಗಂಟೆ. ಸರ್ ರೆಡಿ ಆಯ್ತಾ? ರೆಡಿ ಆಗಿದೆ. ಓಕೆ ನೋಡಿ ರೆಡಿ ಆಗಿದೆ. ಈಗ ಸೊಪ್ಪೆಲ್ಲ ಅವಾಗಲೇ ನೋಡ್ರಲ್ಲ ಹಾಕೋರಲ್ಲ, ಸೊ ಈಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಈಗ ರೆಡಿ ಆಗಿದೆ. ಈಗ ಇಲ್ಲಿಂದ ಅಲ್ಲಿಗೆ ಹೊಡ್ತಾ ಇರತ್ತೇನೆ ಅಷ್ಟೇ. ಇನ್ನ ಇಲ್ಲಿನ ಕೆಲಸ ಮುಗೀತಿನ್ನ. ಇವತ್ತು ಪೂರ್ತಿ ದಿವಸಕ್ಕೆ ಇಷ್ಟೇನಾ? ಇಷ್ಟೇ. ಎಷ್ಟಿದೆ ಇದು? 50-55 kg. ಇವತ್ತು ಭಾನುವಾರ 50-55 kg. ರೆಗ್ಯುಲರ್ ಡೇಸ್ ಇಷ್ಟೇ ಹೊಡುತ್ತಾ? ಕಡಿಮೆ ಆಗ್ಬಿಡುತ್ತೆ ಅಷ್ಟೇ. ಓಕೆ, 55 kg ಅಂದ್ರೆ ಏನು ತಮಾಷೆ ಅಲ್ಲ ಬಿಡಿ. ಅದನ್ನು 10 kg 20 kg ಹೋಗೋದೇ ಹೆಚ್ಚು. 55 kg ಅಂದ್ರೆ ಅದೇನು ತಮಾಷೆ ಏನಲ್ಲ. ಓಕೆ, ಇವಾಗ ನೋಡಿ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗುತ್ತಲ್ಲ. ಓಕೆ ಸರ್, ಬಂದಿದ್ದಾರೆ. ಅದು ರೈಸ್ ಹಾಕ್ಬೇಕಾದ್ರೆ ಹಾಕೊಡ್ತಾರೆ. ಆಲ್ರೆಡಿ ನೋಡಿ ಎಲ್ಲ ಪ್ರಿಪ್ರೇಷನ್ ಆಗಿದೆ. ಎಲೆಗಳೆಲ್ಲ ನೋಡಿ ಕಟ್ ಮಾಡಿ ಇಟ್ಟಿದ್ದಾರೆ. ಪೂರ್ತಿ ಎಲೆಗಳು ಎಲ್ಲ ಕಟ್ ಮಾಡಿ ರೆಡಿ ಆಗಿದೆ. ಏನಿದ್ರು ಸರ್ವ್ ಮಾಡೋದಷ್ಟೇ. ಅಲ್ಲಿ ಹೋಗಿ ತಗೊಂಡೋಗಿ ಸರ್ವ್ ಮಾಡಿ ಕೊಡ್ತಾರೆ. ಆಗ್ಲಿ ನೋಡಿದ್ರಲ್ಲ ಅಲ್ಲಿ ಪ್ರಿಪರೇಷನ್ ಆಯ್ತು, ಲಿವರು ಅವೆಲ್ಲ. ಸೊ ಇಲ್ಲಿ ಮೇನ್ ಸರ್ವ್ ಆಗುತ್ತೆ. ಈಗ ಲಿವರ್ ಬಂದು ಇಲ್ಲಿ ಬರುತ್ತೆ. ಈಗ ಲಿವರ್ ಬಂದು ಈಗ ರೈಸ್ ಎಲ್ಲ ಆಲ್ರೆಡಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಫಸ್ಟ್ ದಮ್ ಕಟ್ಬಿಟ್ಟಿದ್ದಾರೆ, ಅಲ್ಲ ಮಾಡ್ಕೊಂಡ್ಬಿಡ್ತಾರೆ ಐಟಮ್ಗಳು. ಲಿವರ್ ಅಲ್ಲಿ ಮಾಡ್ತಾರೆ ನೋಡಿ. ಕಬಾಬ್ಗೆ ಇಲ್ಲಿ ಪ್ರಿಪ್ರೇಷನ್ನು ಇದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಕಬಾಬು. ಇಲ್ಲಿ ಮತ್ತೆ ಹೈಜೆನಿಕ್ ಆಗೂ ಇದೆ. ತುಂಬ ಗಲೀಜಾಗೆಲ್ಲ ಇಟ್ಕೊಂಡಿಲ್ಲ, ನೀಟಾಗಿ ಡೀಸೆಂಟಾಗಿ ಒಳ್ಳೆ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡಿದ್ದಾರೆ ನೋಡಿ. ನೀವು ಮಾಮೂಲಿ ಅಂಗಡಿಗಳಲ್ಲಿ ನೋಡ್ಬೋದು, ರೈಸ್ ಮಾಡೋರು ಏನು ಮಾಡ್ತಾರೆ, ಇಷ್ಟೇ ಎಷ್ಟಿರುತ್ತೆ ಅಷ್ಟರಲ್ಲಿ ಮಾಡ್ತಾರೆ ರೈಸ್ನ. ಇಲ್ಲಿ ನೋಡಿ ಸರ್, ಇದಕ್ಕೆ ಏನಕ್ಕೆ ಕರೀತಾರೆ ಸರ್? ಇದಕ್ಕೆ ಬಾಂಡ್ಲಿ. ದೊಡ್ಡ ಬಾಂಡ್ಲಿನಾ? ದೊಡ್ಡ ಬಾಂಡ್ಲಿ. ಒಂದ್ಸಲಿ ಮಾಡಿದ್ರೆ ಎಷ್ಟು ಐಟಮ್ ಮಾಡ್ತೀರಾ ಸರ್ ಇಲ್ಲಿ? 40 ರೈಸ್ ಆಗುತ್ತೆ. ನೋಡಿ ನಾನು ಅವಾಗ ಬರೀ 20 ಅಂತ ಹೇಳಿದ್ದೆ. ಒಂದ್ಸಲಿ ರೈಸ್ ಪ್ರಿಪೇರ್ ಆದ್ರೆ
ಹಾ ನೋಡಿ, ಅದರಲ್ಲಿ 40 ರೈಸ್ ಹೊಡಿಬಹುದು. ಒಂದ್ಸಲಿ ರೆಡಿ ಆದ್ರೆ 40 ಜನಕ್ಕೆ ಸರ್ವ್ ಮಾಡಬಹುದು. ನಾನು ತೋರಿಸ್ತೀನಿ ಅವರೆಲ್ಲ ಹೇಗೆ ಸರ್. ನೋಡಿ, ಇಲ್ಲಿ ರೈಸ್ ಇದೆ ನೋಡಿ, ರೈಸ್ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ಇದಕ್ಕೂ ಅಷ್ಟೇನೆ, ಯಾವ ಕೆಮಿಕಲ್ ಇಲ್ಲ, ಏನಿಲ್ಲ. ನಮ್ಮ ಮನೇಲಿ ಹೇಗೆ ರೆಡಿ ಮಾಡ್ತೀವಿ ಸೊ ಹಂಗೆ ರೆಡಿ ಮಾಡ್ತಾರೆ. ನಿಮ್ಗೆ ತೋರಿಸ್ತೀನಿ ಎಲ್ಲ ಪ್ರಿಪರೇಷನ್ ಎಲ್ಲ ಹೇಗೆ ಮಾಡ್ತಾರೆ ಅಂತ. ಹಾ ನೋಡಿ ಸರ್. ನಿಮ್ಮ ಹೆಸರು ಹೇಳಿ ಸರ್. ಹಾ ನೋಡಿ, ಅವ್ರ ಹೆಸರು ವೆಂಕಟೇಶ್ ಅಂತ. ಅವ್ರು ಹೇಳ್ತಾರೆ. ಸರ್ ಹೇಳಿ ಸರ್, ಪೌಡ್ರು ಕೆಮಿಕಲ್ಲು ಮನೇಲಿ ಏನ್ ಮಸಾಲೆ ಮಾಡ್ತೀವಿ ಅದೇನೆ, ಅದೇ ಟೇಸ್ಟ್, ಅದೇ ಒಂದು ಏನಿಲ್ಲ. ದಿನದ ಮೊದಲನೇ ರೈಸ್ ಲಿವರ್ ಇದು. ಹಾ ಇವತ್ತಾಗ್ತಾ ಇದಾರೆ ನೋಡಿ, ಸ್ಟಾರ್ಟ್ ಆಗಿದೆ ಈಗ. ಸರ್ ಎಷ್ಟು ಗಂಟೆಗೆ ರೆಗ್ಯುಲರ್ ಆಗಿ ಓಪನ್ ಆಗೋದು? ಮಿಸ್ ಜನ ಬರೋದು 1 ಗಂಟೆ ಅಲ್ವಾ? ಇವಾಗ ಎಷ್ಟು ಟೈಮು? ಹಾ ನೋಡಿ, ಇನ್ನು 1 ಗಂಟೆ 2 ಗಂಟೆ ಆಗೇ ಇಲ್ಲ, ಇನ್ನು 12:15 ಜನ ನೋಡಿ, ಅಲ್ಲೇ ರೆಸ್ಟ್ ಬರ್ತಾ ಇದ್ದಾರೆ ಎಲ್ಲ. ಇನ್ನು ಊಟದ ಟೈಮೇ ಬಂದಿಲ್ಲ ಆಗ್ಲೇ. ಅಲ್ಲಿ ನೋಡಿ ಜನ ತುಂಬಾ ಸೇರಿದ್ದಾರೆ ನೋಡಿ. ಲಿವರ್ನ ಈಗ ಸ್ಪ್ರೆಡ್ ಮಾಡ್ತಾರೆ. ಈಗ ರೈಸ್ ಹಾಕ್ತಾ ಇದಾರೆ, ರೈಸ್ ಸ್ಟಾರ್ಟ್ ಮಾಡಿದ್ದಾರೆ ಹಾಕಕ್ಕೆ. ಅದಕ್ಕೀಗ ಹಾಕ್ತಾರೆ ನೋಡಿ ಅವರು. ಸರ್ ಎಷ್ಟು ಕಪ್ ಹಾಕ್ತೀರಾ ಸರ್? 30 ಕಪ್ಪು. 1 ಪ್ಲೇಟ್ 1 ಕಪ್ಪು. ಓಕೆ ನೋಡಿ, ನೀವು ನಾ ಆಗ್ಲೇ ಹೇಳಿದ್ನಲ್ಲ, ಬೇರೆ ಅಂಗಡಿಲಿ ಈ ಎಗ್ ರೈಸ್ ಹೇಗೆ ಮಾಡ್ತಾರೆ, ಚಿಕ್ಕ ಬಟ್ಲಲ್ಲಿ ಮಾಡ್ತಾರೆ ನೋಡಿ. ಇಲ್ಲಿ ನೋಡಿ, ದೊಡ್ಡ ಅಂಗಡಿಯಲ್ಲೇ ಮಾಡ್ತಾ ಉಂಟು. ನೋಡಿ, ಇನ್ನು ಟೈಮು 1 ಗಂಟೆನೂ ಆಗಿಲ್ಲ ಅನ್ಸುತ್ತಲ್ಲ. 1 ಗಂಟೆನೂ ಆಗಿಲ್ಲ, ಜನ ಆಗ್ಲೇ ಸೇರ್ತಾ ಇದಾರೆ. ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಜನ ಬರ್ತಾರೆ. ನಾನು ಕವರ್ ಮಾಡ್ತೀನಿ ವಿಡಿಯೋಗಳನ್ನ. ನೀವು ನೋಡಿದ್ರಲ್ಲ, ಏನೇ ಒಂದೇ ಒಂದು ಮಸಾಲ, ಒಂದು ಎಕ್ಸ್ಟ್ರಾ ಯಾವ ಒಂದು ಟೇಸ್ಟಿಂಗ್ ಪೌಡರ್ ಇಲ್ಲ, ಏನೂ ಇಲ್ಲ. ಹೇಗೆ ನಾವು ಮನೇಲಿ ಪ್ರಿಪೇರ್ ಮಾಡ್ತೀವಿ ಅದೇ ಸಿಚುವೇಶನ್ನು, ಅದೇ ಒಂದು ಇಂಗ್ರೀಡಿಯೆಂಟ್. ಏನು ಸರ್ ಅಲ್ಲ ನೋಡಿ, ಪ್ರತಿ ಇದೂ ಆಗಿರ್ಬೋದು, ಲಿವರ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಎಲ್ಲದನ್ನು ನಾವು ಹೇಗೆ ಮನೇಲಿ ಏನೇನು ಹಾಕ್ತೀವಿ ಅಷ್ಟೇ. ಏನೊಂದು ಎಕ್ಸ್ಟ್ರಾ ಟೇಸ್ಟಿಂಗ್ ಪೌಡ್ರ್ ಅಥವಾ ಏನೂ ಇಲ್ಲ. ಅದಕ್ಕೆ ಇದು ಅವಾಗ 18 ವರ್ಷದಿಂದ ಫೇಮಸ್ ಆಗಿರೋದು ಅದಕ್ಕೇನೆ ಈ ಹೋಟ್ಲು. ರೈಸ್ ಕೊಡೋರಿಗೆ ನಾರ್ಮಲ್ ಎಗ್ ರೈಸ್ ಬರುತ್ತೆ. ಇಲ್ಲಿ 4-5 ಐಟಮ್ ಬರುತ್ತೆ. ಒಂದು ಲಿವರ್ ರೈಸ್ ಬರುತ್ತೆ. ಏನಂದ್ರೆ ಎಗ್ ರೈಸ್ಗೆ ಲಿವರ್ ಮಿಕ್ಸ್ ಮಾಡ್ಬಿಟ್ಟು ಅದೊಂದು ಕೊಡ್ತಾರೆ ರೈಸು. ಅದೊಂದು ಲಿವರ್ ಎಗ್ ರೈಸು. ನಾರ್ಮಲ್ ಎಗ್ ರೈಸ್ ಬರುತ್ತೆ. ಬಿಟ್ರೆ ನೋಡಿ, ಅಲ್ಲಿ ಗೊಜ್ಜು ಹಾಕ್ಬಿಟ್ಟು ಕೊಡ್ತಾರಲ್ಲ, ಆ ಟೇಸ್ಟೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಬಂದು ಟ್ರೈ ಮಾಡಬೇಕು. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿರೋ ನಮ್ಗೆ ಗೊತ್ತು ಆ ಟೇಸ್ಟ್ ಏನು ಅಂತ. ನೋಡಿ, ಅಲ್ಲಿ ಲಿವರ್ ಹಾಕ್ತಾರೆ, ಲಿವರ್ ಗೊಜ್ಜು ಹಾಕ್ತಾರೆ. ಪ್ರತಿ ಒಂದು ಪ್ಲೇಟ್ಗೂ ಲಿವರ್ ಗೊಜ್ಜು ಹಾಕೇ ಹಾಕ್ತಾರೆ. ಇಲ್ಲಿ ಯಾರು ಪುರ್ಸೊತ್ತಾಗಿ ನಿಂತಿಲ್ಲ ಅಂಗಡಿಯವರು. ಒಬ್ಬರಾದ್ಮೇಲೆ ಟಕ 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 ಅಂತ ಕೆಲಸ ಮಾಡ್ತಾನೆ ಇರ್ತಾರೆ. ಇಷ್ಟು ಮಾಡಿದ್ರಲ್ಲ 30 ಪ್ಲೇಟು, ಇನ್ನೊಂದು 2 ನಿಮಿಷದಲ್ಲಿ ನೋಡಿ ಹಂಗೆ ಖಾಲಿ ಆಗತ್ತಿದು. ಸರ್ ಇದು ಎಷ್ಟು ಕೆಜಿ ರೈಸ್ ಸರ್ ಇದು ಇಲ್ಲಿ ಹಾಕಿರೋದು ಈಗ ಫುಲ್ಲು? 20 ಕೆಜಿ. ಓಕೆ ನೋಡಿ, 20 ಕೆಜಿ ರೈಸು ಆಲೇ ಒಂದು ಮಾಡಿ ಇಟ್ಟಿದ್ದಾರೆ. ಫಿನಿಶ್ ಆಗಿದೆ, ಅದು ರೆಡಿ ಆಗ್ತಾ ಇದೆ ನೋಡಿ. ಇಲ್ಲೊಂದು ನೋಡಿ, ಇದು ಆಲ್ರೆಡಿ ಇನ್ನೊಂದು ದಮ್ ಕಡ್ದು ಇನ್ನೊಂದು ಪ್ರಿಪ್ರೇಷನ್ ನಡೀತಿದೆ ನೋಡಿ. ಮಸಾಲ ಇಲ್ಲಿ ಇಟ್ಟಿದ್ದಾರೆ. ಇದು ಇನ್ನೊಂದು 20 ಕೆಜಿ ಪೂರ್ತಿ. ಇದು ಫುಲ್ 20 ಕೆಜಿ ಅಲ್ಲ ಮತ್ತೆ? ಹಾಂ, 18 ಕೆಜಿ ಫುಲ್ ನೋಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಇದೊಂದು ನೋಡಿ, ಆವಾಗಲೇ ಒಂದು ಫುಲ್ 20 ಕೆಜಿ ಮಾಡಿಟ್ಟಿದ್ದಾರೆ. ಈಗ ಇನ್ನೊಂದು ಮಾಡ್ತಾ ಇದ್ದಾರೆ. ರೈಸ್ಗೆ ಆಗಲೇ ಈಗ ಧನಿಯಾ ಪೌಡರ್ ಹಾಕಿದ್ರು, ಈಗ ಅರ್ಶಿನದ ಪುಡಿ ನೋಡಿ. ರೈಸ್ಗೂ ಕೂಡ ಯಾವುದೇ ಆದಂಥ ಮಸಾಲ, ಯಾವುದೇ ಆದಂಥ ಬೇರೆ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಹಾಕಲ್ಲ. ನಾವೇನು ಮನೆಗಳಲ್ಲಿ ಬಳಸ್ತೀವಿ ಅದೇನೆ. ನಾನು ಅವ್ರನ್ನ ಕೇಳೋಣ ಏನೇನು ಅಂತ ಕೇಳೋಣ, ಫ್ರೀ ಮಾಡ್ಕೊಂಡ್ರೆ ಅವ್ರು ಫ್ರೀನೇ ಸಿಗ್ತಾ ಇಲ್ಲ. ಓಡಾಡ್ತಾ ಇದ್ದಾರೆ ಅತ್ಲಾಗಿಂದ ಇತ್ಲಾಗಿಂದ ಅತ್ಲಾಗೆ. ಎಷ್ಟು ಹೋಗುತ್ತೆ, ಏನು ಪ್ರೊಸೆಸ್ ಎಲ್ಲ ಕೇಳೋಣ ಅನ್ಕೊಂಡು ನಾನು ಅವ್ರನ್ನ ಕಾಯ್ತಾ ಇದ್ದೀನಿ. ಪಾಪ ಅವರು ಅದರಲ್ಲೇ ಬಿಸಿ ಇದ್ದಾರೆ.
ವೇಟ್ ಮಾಡಿ, ಅವ್ರು ಮುಗಿಸ್ಕೊಳ್ಳಿ ಕೆಲಸ, ಆಮೇಲೆ ಕೇಳೋಣ ಏನೇನು ಹೇಗೆ ಎಷ್ಟು ವರ್ಷದಿಂದ ಇದ್ದಾರೆ ಅವ್ರ ಬಾಯಿಂದಾನೇ ಕೇಳೋಣ. ಯಾಕಂದ್ರೆ ಅವರು ನಡೆಸ್ತಾ ಇರೋಂಥ ಅಂಗಡಿ ಇದು. ನಾವ್ ಹೇಳೋದ್ಕಿಂತ ಅವ್ರ ಅನುಭವನ ಅವರೇ ಹೇಳ್ಬೇಕು, ಅವಾಗ್ಲೇ ಚಂದ. ಕೇಳೋಣ, ಅವ್ರು ಮುಗಿಲಿ ಕೇಳೋಣ. ನೋಡಿ ಈಗ ಲಿವರ್ ರೈಸ್ ಹಾಕ್ತಿದ್ದಾರೆ, ಅವಾಗ್ಲೇ ಎಗ್ ರೈಸ್ ಆಯ್ತಲ್ಲ ನೋಡಿ, ಲಿವರ್ ರೈಸ್ ಈ ತರ ಮಿಕ್ಸ್ ಮಾಡ್ತಾರೆ. ಎಗ್ ರೈಸ್ಗೆ ಲಿವರ್ನ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾರೆ. ಅದು ಒಂಥರ ಟೇಸ್ಟ್, ಅದು ಬಹಳ ಟೇಸ್ಟ್ ಚೆನ್ನಾಗಿರುತ್ತೆ. ಎಗ್ ರೈಸ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ರೆ ಈ ಲಿವರ್ ರೈಸ್ ಅದಕ್ಕಿಂತ ಡಬಲ್ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ರೇಟ್ಗಳು ಕೂಡ ಇಲ್ಲಿ ಅಫೋರ್ಡೆಬಲ್ ರೇಟು, ಬೇರೆಯವ್ರ ತರ ಬೇರೆ ಅಂಗಡಿಗಳ ತರ ಕಾಸ್ಟ್ಲಿ ಇಲ್ಲ, ಎಲ್ಲ ಅಫೋರ್ಡೆಬಲ್. 50, 60, 70 ರೇಟಲ್ಲೇ ಇದೆ. ಟೇಸ್ಟು ಹಂಗೆ ಇದೆ, ಕಾಸು ಕೊಟ್ಟಂಗೆ ಕಜಾಯ ಅಂತಾರಲ್ಲ, ಟೇಸ್ಟ್ ಅಂತೂ ಅದು ಹೇಳಂಗೆ ಇಲ್ಲ. ನೀವು ಬನ್ನಿ, ಈ ಅಂಗಡಿ ಅಡ್ರೆಸ್ಸು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಬನ್ನಿ. ಸುಮಾರು ಜನ ಗೊತ್ತು, ಕಾಮಾಕ್ಷಿಪಾಳ್ಯದಲ್ಲಿ ಬಂದ್ರೆ ನಿಮ್ಗೆ ನಮ್ಮ ಪೂರ್ವಿಕಾ ಶೋರೂಮ್ ಇದೆ ಅಲ್ಲ, ನವರತ್ನ ಬಾರ್, ನೆಕ್ಸ್ಟ್ ಪೂರ್ವಿಕಾ ಶೋರೂಮ್ ಎದುರುಗಡೆನೆ ಹೋಟ್ಲ್ ಇದೆ, ಕಾವೇರಿಪುರಕ್ಕೆ ಹೋಗೋ ರೋಡ್ ಬರುತ್ತೆ. ಸೊ ಎದುರುಗಡೆನೆ ಹೋಟ್ಲು, ಬನ್ನಿ ಟ್ರೈ ಮಾಡಿ. ಪೆಟ್ಸ್ವಾಮಿ ಅವ್ರು ಇದಾರೆ, ಅಂಗಡಿ ನಡೆಸ್ತಾ ಇರೋ ಮೇನ್ ಇವರೇನೆ. ಸೊ ಅವ್ರನ್ನ ಕೇಳೋಣ ಎಷ್ಟು ವರ್ಷದಿಂದ ನಡೆಸ್ತಾ ಇದಾರೆ, ಏನೇನು ಪ್ರೋಸೆಸ್ ಅಂತ. ಸರ್ ಹೇಳಿ ಸರ್, ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಸರ್ ಅಂಗಡಿನ? 2003 ಸ್ಟಾರ್ಟ್ ಮಾಡಿ. 2003 ಸ್ಟಾರ್ಟ್ ಮಾಡಿರೋದು. ಓಕೆ. ಡೈಲಿ ಎಷ್ಟು ನಿಮ್ಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ, ಏನ್ ಲಾಭ ಪಡಿತೀರಾ ಸರ್ ಇದರಲ್ಲಿ? ಸರ್ ಲಾಭ ಕಡಿಮೆ ಇದೆ ಇವಾಗ, ಇಲ್ಲ ಎಲ್ಲ ಐಟಮ್ ರೇಟ್ ಎಲ್ಲ ಜಾಸ್ತಿ ಇದೆ. ಹೌದು, ಲಾಭ ಇದೆ, ಇಲ್ಲ ಅಂತ ಹೇಳಲ್ಲ. ಹೌದು, ಐಟಮ್ ಅದೇ ಸ್ವಲ್ಪ ಐಟಮ್ ರೇಟ್ ಜಾಸ್ತಿ ಆಗಿರೋದ್ರಿಂದ, ಕೋವಿಡ್ ಬೇರೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಪರವಾಗಿಲ್ಲ. ಬಟ್ ಇಲ್ಲಿ ಈಗ ಎಷ್ಟು ಐಟಮ್ ಮಾಡ್ತೀರಾ ಸರ್ ಜೋರಾಗಿ? ನಮ್ದು ಎಗ್ ರೈಸ್, ಲಿವರ್ ರೈಸ್ ಫೇಮಸ್ ನಮ್ದು. ಓಕೆ, ಸ್ಟಾರ್ಟಿಂಗ್ ಇಂದ ನಾವು ಅದಕ್ಕೆ ಫೋಕಸ್ ಮಾಡ್ತಾ ಇರೋದು. ಓಕೆ, ಲಿವರ್ ರೈಸ್ ಫೇಮಸ್. ಆದ್ಮೇಲೆ ಎಗ್ ರೈಸ್ ಸ್ಟಾರ್ಟ್ ಮಾಡೋದು, ಮತ್ತೆ ಕಬಾಬು. ಓಕೆ, ಮತ್ತೆ ಜಾಸ್ತಿ ಐಟಮ್ ಮಾಡೋಣ, ನಮ್ಗೆ ಇದು ಕೊಡಕ್ಕೆ ಸ್ವಲ್ಪ ಫ್ರೀ ಇರಲ್ಲ. ಹೌದು, ಅದರಿಂದ ನಾವು ಜಾಸ್ತಿ ಐಟಮ್ ಮಾಡಕ್ ಆಯ್ತಾ ಇಲ್ಲ. ಓಕೆ. ಒಂದು ಡೈಲಿ 70 ರಿಂದ 80 kg ಎಗ್ ರೈಸ್ ಮಾಡಿದ್ದೀವಿ. ನೋಡಿ, ಡೈಲಿ 70 ರಿಂದ 80 kg ಎಗ್ ರೈಸ್ ಮಾಡ್ತಾರೆ. ಮತ್ತೆ ಚಿಕನ್ ಲಿವರ್ ಬರುತ್ತೆ. ಚಿಕನ್ ಲಿವರ್ ನಾನು ಆಗ್ಲೇ ತೋರಿಸಿದ್ನಲ್ಲ, 50 kg ಇವತ್ತು ಲಿವರ್ ಮಾಡಿದ್ದಾರೆ. 50 ರಿಂದ 60 60 kg ಲಿವರ್ ಹೋಗುತ್ತೆ. ಸಂಡೇ ಬಂದ್ರೆ 60 ಸಂಡೇ ಬಂದ್ರೆ 60 kg ಲಿವರ್ ಹೋಗುತ್ತೆ. 50 kg ಕಬಾಬ್, 50 kg ಕಬಾಬ್ ಹಾಕ್ತಾರೆ. ಸೊ ಈ ಐಟಮ್ಗಳು ಎಷ್ಟು ಸಿಗುತ್ತೆ ಸರ್ ನಿಮ್ಮ ಅಂಗಡಿಲಿ? ಈಗ ಲಿವರ್ ಒಂದು, ಎಗ್ ರೈಸ್ 2, ಲಿವರ್ ರೈಸ್ 3, ಮೊಟ್ಟೆ ಐಟಮ್ ಸಿಗುತ್ತೆ. ಓಕೆ, ಮೊಟ್ಟೆ 4, ಟೋಟಲ್ ಒಂದು 5-6 ಐಟಮ್. ನೋಡಿ, ಟೋಟಲ್ ಆಗಿ ಒಂದು 5-6 ಐಟಮ್ ಈ ಅಂಗಡಿಲಿ ಪ್ರೊವೈಡ್ ಇದೆ. ಎಗ್ ರೈಸು, ಕಬಾಬು, ಲಿವರ್ ರೈಸು, ಲಿವರು, ಮೊಟ್ಟೆ, ಕಬಾಬ್, ಮತ್ತೆ ಏನೇನು ಸಿಗುತ್ತೆ ಸರ್? ಅಷ್ಟೇ ಅಲ್ಲ, 6 ಐಟಮ್ ಸಿಗುತ್ತೆ. ಬಟ್ ನೀವು ಒಂದ್ ಐಟಮ್ ಟೇಸ್ಟ್ ಮಾಡಿದ್ರೆ ಸಾಕು, ಅದರ ರುಚಿ ಇಲ್ಲೇ ಗೊತ್ತಾಗೋದು, ಬಂದು ತಿಂದವ್ರಿಗೆ ಗೊತ್ತಾಗೋದು. ನಿಮ್ ನೋಡಿ, ಇನ್ನೂ ಟೈಮು 1 ಗಂಟೆನೂ ಆಗಿಲ್ಲ, ಆಲೇ ಜನ ರಶ್. ನೀವು ನೋಡಿ, ಆಗ್ಲೇ ತೋರ್ಸದ್ನಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಂತ, ಅದು ಆಲ್ರೆಡಿ ಅರ್ಧ ಖಾಲಿ ಆಗ್ಬಿಟ್ಟಿದೆ. ಮಾಡೊಂದು 5 ನಿಮಿಷ 10 ನಿಮಿಷ ಆಗಿಲ್ಲ, ಆಲ್ರೆಡಿ ಅರ್ಧ ಖಾಲಿ ಆಗಿದೆ. ಸೊ ಮತ್ತೆ ಇನ್ನೇನೋ ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಹೇಳೋದಿಲ್ಲ, ಕಷ್ಟ ಬೀಳ್ತಾ ಇದಾರೆ. ನಾವು ನೋಡಿದೀವಿ, ಚಿಕ್ಕ ಅಂಗಡಿ ಇತ್ತು, ಅವಾಗ್ಲಿಂದನೂ ಕಷ್ಟ ಬಿದ್ದು ಇವತ್ತು 18 ವರ್ಷ ಸತತವಾಗಿ ಕಷ್ಟ ಬಿದ್ದು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ನೋಡಿ, ನೀವು ನಾನು ತೋರ್ಸನಲ್ಲ, ಇದು ಅರ್ಧ ಇತ್ತು ಅಂಗಡಿ ಅಲ್ಲ ಸರ್? ಇಷ್ಟೇ ನೋಡಿ, ನಾವೇನ್ ಇಲ್ಲಿ ಎಗ್ ರೈಸ್ ತೋರ್ಸನಲ್ಲ, ರೈಸ್ ಇಟ್ಟಿದಾರಂತ ಅಷ್ಟೇ ಇದ್ದಿದ್ದಾರೆ ಅಂಗಡಿ. ಅಲ್ಲಿಂದ ನೋಡಿ ಇವತ್ತು ಆ ಪಕ್ಕದ್ದು ಫ್ಯಾಕ್ಟ್ರಿ ಅದೆಲ್ಲ ತಗೊಂಡು ಇವತ್ತು ಬೆಳೆದಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಾವು ರೆಗ್ಯುಲರ್ ಆಲೇ ಒಂದು 7-8 ವರ್ಷದಿಂದ ಬರ್ತಾ ಇದ್ದೀನಿ. ನೀವು ಒಂದ್ಸಲಿ ಬನ್ನಿ, ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಬಂದ್ರೆ ಖುಷಿ ಆಗುತ್ತೆ, ಯಾಕಂದ್ರೆ ಸಿಟ್ಟಿಂಗ್ ಅವೈಲೇಬಲ್ ಇದೆ. ನನಗೆ ಅದು ಭಾರಿ ಖುಷಿ ಆಯ್ತು. ಯಾಕಂದ್ರೆ ಸುಮಾರು ಎಗ್ ರೈಸ್ ಅಂಗಡಿಲಿ ಸಿಟ್ಟಿಂಗ್ ಅವೈಲೇಬಲ್ ಕೊಡಲ್ಲ, ಸುಮ್ಮನೆ ನಿಂತ್ಕೊಂಡು ತಿಂತಾರೆ. ಹೌದು, ಸ್ಟಾರ್ಟಿಂಗ್ ರೀಸೆಂಟ್ ಆಗಿ 2 years ಇಂದ ಸಿಟ್ಟಿಂಗ್ ಅವೈಲೇಬಲ್ ಎಲ್ಲ ಕೊಡ್ತಾ ಇದಾರೆ. ಚೆನ್ನಾಗಿ ಮಾಡ್ತಾರೆ, ಮಾಡ್ಲಿ. ಇನ್ನು ತೋರ್ಸೋಣ ಐಟಮ್ಗಳು ಏನೇನು ಮಾಡ್ತಾರೆ ಅಂತ. ಆಲೆ ನೋಡಿ, 2 ಗಂಟೆ ಹತ್ತತ್ರ ಆಗ್ತಾ ಒಂದ್ ಗಾಡಿ ಜನ ರಶ್ ಬಂದ್ಬಿಟ್ರೆ ಆಗ್ಲೇ 5ನೇದು ಇದು ಲಿವರ್ ಹಾಕ್ತಾ ಇರೋದು. ಅವಾಗ್ಲೇ ಈಗ ಒಂದು 1/4 ಗಂಟೆ ಮುಂಚೆ ಹಾಕಿದಷ್ಟೇ. ಈಗಾಗಲೇ ನೋಡಿ 4ನೇದು ಹಾಕ್ತಾ ಇದಾರೆ. 2ನೇ ರೈಸ್ ಫುಲ್ ರೆಡಿ ಆಗ್ತಾ ಇದೆ. ಈಗ ಅಕ್ಕಿ ಹಾಕಿದಾರೆ. ಅವಾಗ್ಲೇ ಒಂದು 20 kg ಹಾಕಿದ್ ಫಸ್ಟ್. ಇದು 15 kgನಾ? 18 kg ಹಾಕಿದ್ದಾರೆ. ಇದು ನೋಡಿ, ದಮ್ ಕಟ್ಟೋದಂದ್ರೆ ಹಿಂಗೇನೆ ಕೆಳಗಡೆ ಇದಾಗ್ತಾರಲ್ವಾ, ಕೆಲವೊಬ್ರು ಕೆಳಗಡೆ ಹಂಚಿಗೆ ಕೊಟ್ಟು ದಮ್ ಕಟ್ತಾರೆ. ಇನ್ ಕೆಲವೊಬ್ರು ಈ ತರ ಮೇಲಿಂದನೇ ಪ್ರೆಷರ್ ಕೊಟ್ಬಿಟ್ಟು ದಮ್ ಕಟ್ತಾರೆ. ಹೌದು ಹೌದು, ಗ್ಯಾಸ್ ಸ್ಟವ್ ಆಗಿರೋದ್ರಿಂದ ನಾರ್ಮಲ್. ಈಗ ಕಾಮನ್ ಈಗೆಲ್ಲ ಹಿಂಗೇನೆ ಮಾಡೋದು. ಸೌದೆ ಒಲೆ ಆದ್ರೆ ಮಾತ್ರ ಹಂಚಿಕ್ಬಿಟ್ಟು ದಮ್ ಕಟ್ತಾರೆ. ಹೌದು, ಕೆಂಡ ಹಾಕ್ಬಿಟ್ಟು ದಮ್ ಕಟ್ತಾರೆ. ಇನ್ನೆಲ್ಲ ನೋಡಿ, ಈಗಿನ ಪ್ರೊಸೆಸ್ ಎಲ್ಲ ಹಿಂಗೇನೆ. ಈಗ ಆಲ್ಮೋಸ್ಟ್ ಎಲ್ಲ ಈಗ ಮಾಡೋದೆಲ್ಲ ಇದೇ ತರನೇ. ಈಗಾಗಲೇ 4ನೇದು 5ನೇದು ಇದು
ಸರ್ ಡೈಲಿ ಈ ತರ ಎಷ್ಟು ರೌಂಡ್ ಮಾಡ್ತೀರಾ? ಮಧ್ಯಾಹ್ನ ಸ್ಟಾರ್ಟ್ ಆದ್ರೆ ನೈಟ್ 10-10:30ವರೆಗೂ ಆಗ್ತಾನೆ ಇರ್ತೀವಿ. ಅದು ಅಂದಾಜು ಹೇಳಕ್ಕಾಗಲ್ಲ. ಆಗ್ತಾನೆ ಇರ್ತೀವಿ. ನೋಡಿ ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 1 ಗಂಟೆ ಸ್ಟಾರ್ಟ್ ಮಾಡಿದ್ರೆ ನೈಟ್ 10-10:30ವರೆಗೂ ಇದು ನಡೀತಾನೆ ಇರುತ್ತೆ, ನಿಲ್ಲಲ್ಲ. ಒಂದಾದ್ಮೇಲೆ ಒಂದು ನೀವೇ ಲೆಕ್ಕ ಹಾಕೊಳ್ಳಿ. ನೋಡಿ ನಾವು ಬಂದು ಇನ್ನೂ ಅರ್ಧ ಗಂಟೆ ಆಗಿಲ್ಲ, ಹಾಕಿ ಇದಾಗಲೇ 4ನೇದು 5ನೇದು ಆಗ್ತಾ ಇದಾರೆ ನೋಡಿ. ಇನ್ನು ನೀವು ಲೆಕ್ಕ ಮಾಡ್ಕೋಬಹುದು, ಇನ್ನು 10 ಗಂಟೆ 10:30ವರೆಗೂ ಇನ್ನೆಷ್ಟು ಹಾಕ್ಬೋದು ಅಂತ, ಇನ್ನೆಷ್ಟು ರೈಸ್ ಹೋಗ್ತವೆ, ಇನ್ನೆಷ್ಟು ಮೊಟ್ಟೆಗಳು ಹೋಗ್ತವೆ ಡೈಲಿ. ಅಲ್ಲೇ ಸೇರಿದ್ದಾರೆ, ಇಲ್ಲೆಲ್ಲ ಕುತ್ಕೊಂಡು ತಿಂತಾ ಇದ್ದಾರೆ ಜನ. ಸಿಟ್ಟಿಂಗ್ ಅವೈಲಬಿಲಿಟಿ ಇದೆಯಲ್ಲ, ಅದು ಚೆನ್ನಾಗಿ ಕೊಟ್ಟಿದ್ದಾರೆ. ಸಿಟ್ಟಿಂಗ್ ಅವೈಲಬಿಲಿಟಿ ನೋಡಿ, ಜನ ಅಲ್ಲೂ ಕೊಡ್ತಾರೆ, ಆಚೆ ಅಲ್ಲೂ ನಿಂತಿರ್ತಾರೆ. ಇಲ್ಲಿ ಒಳಗಡೆ ಕುತ್ಕೊಂಡು ತಿನ್ನೋರಿಗೆ ಇಲ್ಲಿ ಒಳಗಡೆ ಸಿಟ್ಟಿಂಗ್ ಅವೈಲಬಿಲಿಟಿ ಎಲ್ಲ ಇರುತ್ತೆ. ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ದಾರೆ, ಒಬ್ಬರಾದ್ಮೇಲೆ ಒಬ್ರು. ಪಾಪ ಅವರು ಅಂಗಡಿಯವರು ಗಾಡಿಗಳನ್ನ ಸೈಡ್ಗೆ ಹಾಕಿ ಅಂತ ಹೇಳೋದು, ಆ ಕೆಲಸದಲ್ಲೇ ಮುಗಿಬಿಟ್ಟಾರೆ ಪಾಪ ಅವರು. ರೋಡ್ ಜಾಮ್ ಆಗ್ತಾ ಇದೆ, ಅಷ್ಟು ಜನ ತುಂಬಿದ್ದಾರೆ, ನಡೀತಾರೆ, ಬಿಲ್ಡಿಂಗ್ ಮಾಡ್ತಾರೆ. ಆಚೆಗಡೆ ನಿಂತ್ಕೊಂಡ್ಬಿಡಿ ಅಂತ ಅವ್ರು ಹೇಳ್ತಾನೆ ಅವ್ರೆ. ಸುಮ್ಮನೆ ಆಚೆಗಡೆ ಗಾಡಿಗಳು ಕ್ರೌಡ್ ಆಗ್ತವೆ. ಅಲ್ಲಿ ಪಾರ್ಸಲ್ ಕೌಂಟರ್ ನಡೀತಾ ಇದ್ರೆ ನೋಡಿ, ಇಲ್ಲೆಲ್ಲ ಇಲ್ಲೇ ಕುತ್ಕೊಂಡು ತಿನ್ನಕ್ಕೆ ಇಲ್ಲಿ ಕೊಡ್ತಾರೆ. ಇವ್ರು ಸಾಹೇಬ್ರಂತೂ ಬಿಸಿ. ಸರ್ ಹೆಂಗೆ ನಿಮ್ಗೆ ಹೆಂಗ್ ಫೀಲ್ ಒಟ್ನಲ್ಲಿ ಕೆಲಸ ಮಾಡ್ತಾ ಇರ್ಬೇಕು ಅಲ್ವಾ? ನಮ್ ಡ್ಯೂಟಿನೇ ಇದು, ಡ್ಯೂಟಿ ಮಾಡ್ತಾ ಇರ್ಬೇಕು. ನೋಡಿ ಅವ್ರ ಕೈ ನಿಲ್ತಾನೆ ಇಲ್ಲ, ಅವ್ರ ಕೈ ನಿಲ್ತಾನೆ ಇಲ್ಲ ನೋಡಿ. ಅವ್ರ ಕೈ ಒಂದ್ ಕಡೆ ನಿಲ್ತಾ ಇಲ್ಲ. ಆ ಕಡೆ ಥಿಯೇಟರ್ಗಳಲ್ಲಿ ಸಿನಿಮಾ ಟಿಕೆಟ್ ತಗೊಳಕ್ ಮುಗಿ ಬೀಳ್ತಾರಲ್ಲ, ಟಿಕೆಟ್ ಕೌಂಟರ್ ತರ ಥಿಯೇಟರ್ಗಳಲ್ಲಿ ಮುಗಿ ಬೀಳ್ತಾರಲ್ಲ, ಹಂಗೆ ಮುಗಿ ಬೀಳ್ತಾರೆ. ಇನ್ನೇನ್ ಮಾಡ್ತಾರೆ ಪಾಪ ಅವರು, ಅರ್ಧ ಗಂಟೆಯಿಂದ ಕಾಯ್ಕೊಂಡು ಕೂತವ್ರೆ. ಜನ ರಶ್ ಜಾಸ್ತಿ. ಇಲ್ಲಿ ನಾರ್ಮಲ್ ಆಗಿ ಪಾರ್ಸಲ್ ಮಾಡೋದು, ನಾರ್ಮಲ್ ಆಗಿ ಹೋಟೆಲ್ಗಳ ತರ ಇಲ್ಲ. ಇಲ್ಲಿ ನೀವು ವಿಡಿಯೋದಲ್ಲಿ ಗೊತ್ತಾಗಲ್ಲ, ಇಲ್ಲಿ ಗೊತ್ತಾಗಲ್ಲ. ನಾವು ವಿಡಿಯೋದಲ್ಲಿ ಸುಮ್ಮನೆ ಚಿಕ್ಕದಾಗಿ ತೋರಿಸ್ತಾ ಇದ್ದೀವಿ, ಅಷ್ಟು ಸ್ಪೈಟು. ಎಲ್ಲಿ ರಿಯಲ್ ಆಗಿ ಬಂದವ್ರಿಗೆ ಗೊತ್ತಾಗೋದು ಅದನ್ನ ಎಷ್ಟು ರಶ್ ಐತೆ, ಜನ ಎಷ್ಟವ್ರೆ. ಅಲ್ಲಿ ನಿಂತ್ಕೊಂಡು ಒಂದು ಪ್ಲೇಟ್ ಈಸ್ಕೊಳ್ಳೋಷ್ಟಲ್ಲಿ ಎಷ್ಟು ಕಷ್ಟ ಅಂತ ಅಲ್ಲೇ ಅವ್ರಿಗೆ ಗೊತ್ತಾಗೋದು. ಯಾವ ಐಟಮು ನಿಲ್ತಾ ಇಲ್ಲ, ಎಲ್ಲ ಐಟಮು ವರ್ಕಿಂಗ್ ಕಂಡೀಷನಲ್ಲೇ ಇದೆ. ನೋಡಿ ನಮ್ಮೊಬ್ರು ಬ್ರದರ್ ಕಬಾಬ್ ಹಾಕ್ತಾ ಇದ್ದಾರೆ ಅವರು. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಪಾಪ ಪ್ರತಿಯೊಬ್ಬರು ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ. ಪಾಪ ನಾನು ವಿಡಿಯೋ ಮಾಡಕ್ಕೆ ಪಾಪ ಅವ್ರು ಅಷ್ಟು ಬಿಸಿ ಇದ್ರು ಎಕ್ಸ್ಪ್ಲೈನ್ ಮಾಡಿಕೊಂಡು ನಮಗೂ ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಪಾಪ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು. ಬಿಸಿ ಇದ್ರು ಎಲ್ಲರೂ, ನಾನು ಬಿಸಿ ಇದ್ರು ನಾನು ಕೇಳಿದಾಗ ಮಾತಾಡ್ತಾ ಅವರು ನನಗೆ ಸ್ಪಂದನೆ ಕೊಡ್ತಾ, ಅವ್ರೊಂದು ಬಿಸಿ ಶೆಡ್ಯೂಲಲ್ಲಿ ನಮಗೊಂದು ಟೈಮ್ ಕೊಡ್ತಾ, ನಮಗೊಂದು ಅವಕಾಶ ಕೊಡ್ತಾ ಬ್ಲಾಗ್ ಮಾಡೋಕ್ಕೆ. ಪಾಪ ನಾನು ಫಸ್ಟ್ ಟೈಮ್ ಬಂದು ಕೇಳ್ಕೊಂಡೆ, ಸರ್ ಈ ಥರ ಅವ್ರು ಗೊತ್ತಿದೆ ರೆಗ್ಯುಲರ್ ಆಗಿ, ಸರ್ ನಾನು ಈ ಥರ ಬ್ಲಾಗ್ ಮಾಡ್ತೀನಿ ಸರ್, ಖಂಡಿತ ಮಾಡಿ ಸರ್, ನಮಗೂ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ, ಇಬ್ರಿಗೂ ಒಂದು ಒಳ್ಳೆ ಉಪಯೋಗ ಆಗುತ್ತೆ, ಮಾಡಿ ಅಂತ ಹೇಳಿದ್ರು. ಅದಕ್ಕೇ ಇವತ್ತು ಬಂದು ಮಾಡಿದ್ದು. ನೀವು ನೋಡ್ಬೋದು ಪ್ರತಿಯೊಬ್ಬರೂ ಇಲ್ಲಿ ವರ್ಕರ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. 6-7 ಜನ ಇದ್ದಾರೆ ವರ್ಕರ್ಸು. ಇಲ್ಲಿ ನೋಡಿ, ಇಲ್ಲಿ 5 ಜನ ಇದ್ದಾರೆ, ಆ ಹೋಟೆಲ್ ಒಂದು 2-3 ಜನ ಇದ್ದಾರೆ. ವರ್ಕರ್ಸ್ ಜನ ನೀಟಾಗಿ ಸಪೋರ್ಟ್ ಮಾಡಿದ್ರು ಪಾಪ. ನಾನು ಹೋಗಿದ ತಕ್ಷಣ ಕೆಲವು ಹೋಟ್ಲುಗಳಲ್ಲಿ ಏನು ಮಾಡೋದು ಗೊತ್ತಾ, ಸ್ವಲ್ಪ ಬಿಸಿ ಇದೆ ಸರ್, ಹಂಗೆ ಅಂತಾರೆ. ನೋಡಿ ಇವ್ರು ಹಂಗಲ್ಲ, ನೀಟಾಗಿ ಪಾಪ ಸಪೋರ್ಟ್ ಮಾಡಿ ನಮಗೆಲ್ಲ ಸಪೋರ್ಟ್ ಮಾಡಿ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದು. ದಿವಸಕ್ಕೊಂದು 600 ಮೊಟ್ಟೆ ಖಾಲಿ ಆಗುತ್ತಾ? ನೋಡಿ ಎಷ್ಟು ಟ್ರೇ ಇದೆ ನೋಡಿ, ಲೈಟ್ಸಿಂಗ್ 2, 4, 6, 8, 10, 12, 14, 16, 18, ಅಲ್ಲೊಂದು 4-5 ಟ್ರೇ, ಒಂದು 20-30 ಟ್ರೇ ಖಾಲಿ ಆಗುತ್ತೆ. ದಿವಸಕ್ಕೆ ಒಂದು 600 ಮೊಟ್ಟೆ ಖಾಲಿ ಆಗುತ್ತಂತೆ ನೋಡಿ. ದಿವಸಕ್ಕೆ, ಒಂದು ವಾರ ಅಲ್ಲ, 2 ದಿವಸ ಅಲ್ಲ, 3 ದಿವಸ ಅಲ್ಲ, ದಿವಸಕ್ಕೇನೆ 600 ಮೊಟ್ಟೆ ಖಾಲಿ ಆಗುತ್ತೆ. ಹತ್ತಿರ 25-30 ಟ್ರೇ ಖಾಲಿ ಆಗುತ್ತೆ ನೋಡಿ. ಒಬ್ಬರು ಯಾರು ಫ್ರೀ ಆಗೋರ?
ಎಲ್ಲ ಬ್ಯುಸಿ. ಒಬ್ರು ಪಾರ್ಸಲ್ ಮಾಡ್ತಾ ಇದ್ದಾರೆ, ಒಬ್ರು ಕಬಾಬ್ ಹಾಕ್ತಾವ್ರೆ, ಒಬ್ರು ಲಿವರ್ ಹಾಕ್ತಾ ಇದ್ದಾರೆ, ಒಬ್ರು ರೈಸ್ ಇದು ಮಾಡ್ತಾ ಇದ್ದಾರೆ. ನೋಡಿ ಈಗ ತಾನೇ ಜಸ್ಟ್ ಮುಗೀತು. ಈಗ ನೋಡಿ ಅಲ್ಲಿ ಇನ್ನೊಂದು ರೌಂಡ್ ಆಗ್ತಾ ಇದ್ದಾರೆ ಅಲ್ಲಿ ಎಗ್ ರೈಸ್ನ. ಒಬ್ರು ರೈಸ್ನೆಲ್ಲ ನೋಡಿ ಬಟ್ಲು ಪೂರ್ತಿ ಖಾಲಿನೇ ಆಗೋಯ್ತು. ಇನ್ನೂ 1 ಅವರ್ ಆಗಿಲ್ಲ, 2 ಅವರ್ ಆಗಿಲ್ಲ ನೋಡಿ. ಆಲೆ ಪೂರ್ತಿ ಆಲೆ ನೋಡಿ ಹತ್ತತ್ರ ಖಾಲಿನೇ ಆಗೋಯ್ತು ಪೂರ್ತಿ. ಇನ್ನೂ ಓಪನ್ ಮಾಡಿ 1 ಅವರ್ ಆಗಿಲ್ಲ, ಇನ್ನು 1 ಅವರ್ 2 ಅವರ್ ಆಗಿಲ್ಲ. ಸಿಟ್ಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸಿಟ್ಟಿಂಗ್ ಅವತ್ತು ಬಿಟ್ಟು ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಕುತ್ಕೊಂಡು ಆರಾಮಾಗಿ ತಿನ್ನೋಕ್ಕೆ ಜನರಿಗೆ. ಮುಂಚೆ ಇರಲಿಲ್ಲ, ಬಟ್ ಈಗ ನೋಡಿ 2 ವರ್ಷ 3 ವರ್ಷ ಆಯ್ತು ಇವರು. ನೋಡಿ ಇದು ಬೆಸ್ಟ್. ಇದು ಬಿಸಿಲಲ್ಲಿ ಕುತ್ಕೊಂಡು ತಿನ್ನೋಕ್ಕಾಗಲ್ಲ, ಬಟ್ ಆರಾಮಾಗಿ ತಿಂತಾರೆ ಎಲ್ಲ. ಆರಾಮಾಗಿ ಅವ್ರು ತಿನ್ಕೊಂಡು ಸಿಟ್ಟಿಗೆ ಕುತ್ಕೊಂಡು ಆರಾಮಾಗಿ ತಿನ್ಬೋದು ಎಲ್ಲ. ಆಚೆ ಒಂದು ಜನ ಇನ್ನು ಈ ಕಡೆ ಸೈಡ್, ಇನ್ನು ಈ ಕಡೆ ಇದೆಯಲ್ಲ ಗೋಡೆಯಿಂದ ಆ ಕಡೆ ಸೈಡ್ ನಿಲ್ಸಿರ್ತಾರೆ. ಯಾಕಂದರೆ ಸುಮ್ಮನೆ ಅಲ್ಲಿ ಆಚೆ ಕಡೆ ಪೊಲೀಸ್ ನೋಡಿದ್ರೆ ಸುಮ್ಮನೆ ಇವ್ರಿಗೆಲ್ಲ ಇದು ಮಾಡ್ತಾರೆ ಅಂತ ಆ ಕಡೆ ಸ್ವಲ್ಪ ಲೈನಲ್ಲಿ ನಿಲ್ಸಿರ್ತಾರೆ ನೋಡಿ. ಇದಾಗಲೇ 4ನೇದು ಇದು. ಆವಾಗಲೇ 3 ಆಗಿದೆ ನೋಡಿ. ಏನು ಒಂದು 2 ಅವರ್, ಒಂದೊಂದು 1.5 ಅವರ್ 2 ಅವರ್ಗೆ ಫಿನಿಶ್ ಎಲ್ಲ ಮಟಾಶ್ ನೋಡಿ. ಅಲ್ಲೇ ಹೊಸ ತಂದಿಟ್ರು. ಈಗ ಅದಕ್ಕೆ ಇನ್ನೊಂದಕ್ಕೆ ಮತ್ತೆ ಈಗ ರೈಸ್ ಹಾಕ್ತಾರೆ. ರೈಸ್ ಹಾಕ್ಬಿಟ್ಟು ದಮ್ ಕಟ್ಬಿಟ್ಟು ಮತ್ತೆ ಪಾರ್ಸಲ್ ಕೊಡ್ತಾರೆ. ಪಾರ್ಸಲ್ ತೊಗೊಂಡೋಗ್ಬಿಟ್ಟು ಇಲ್ಲಿ ಟ್ರಾಫಿಕ್ ಜಾಮ್ ಆಗೋದ್ರಿಂದ ಕಾರ್ನೆಲ್ಲ ಸೈಡ್ ಹಾಕ್ಬಿಟ್ಟು ಹೋಗ್ಬಿಟ್ಟು ತೊಗೊಂಡು ಕಾರಲ್ಲಿ ಹೋಗ್ಬಿಟ್ಟು ತಿನ್ಕೊಂಡ್ಬರ್ತಾರೆ. ಇಲ್ಲಿ ಬರೀ ವಯಸ್ಸಿದ್ರೆ ಅಂತ ಅಲ್ಲ, ವಯಸ್ಸಾಗಿರೋದ್ರಿಂದ ಹಿಡಿದು ಹೆಣ್ಣುಮಕ್ಳಿಂದ ಹಿಡಿದು ಎಲ್ಲರಿಗೂ ಒಂಥರ ಇಷ್ಟ ಆಗಿರೋವಂಥ ಒಂದು ಹೋಟ್ಲು. ಮೇನಾಗಿ ಅಡುಗೆ ಅವ್ರ ರುಚಿ ಇದೆಯಲ್ಲ, ಆ ರುಚಿ ಚೆನ್ನಾಗಿದೆ ಅವರು ನೋಡಿ. ಈಗ ತಾನೇ 3-4 ರೌಂಡ್ ಮುಗೀತು. ಈಗಾಗಲೇ ಮತ್ತೆ ಜನ ಆಗಲೇ ಮತ್ತೆ ಇಲ್ಲಿ ನೋಡಿ. ಅವರು ಪಾಪ ಅವ್ರು ಹೇಳ್ತಾ ಇದ್ದಾರೆ, ಪೊಲೀಸವ್ರು ನೋಡಿದ್ರೆ ನಮ್ಮ ಇದು ಮಾಡ್ತಾರೆ, ಬನ್ನಿ ಒಳಗಡೆ ಅಂತ ನೋಡಿ. ನೀವು ನೋಡ್ಬೋದು ಜನ ಮುಗಿ ಬೀಳ್ತಾರೆ. ಥಿಯೇಟ್ರಿಗೆ ಟಿಕೆಟ್ ತಗೊಳಂಗೆ ಮುಗಿ ಬೀಳ್ತಾರೆ. ದೊಡ್ಡವ್ರು ಮಾತ್ರ ಅಲ್ಲ, ಚಿಕ್ಕ ಮಕ್ಕಳು ಕೂಡ ಬಂದು ಇಲ್ಲಿ ತಿಂತಾರೆ. ವಯಸ್ಸಾದವ್ರೆ ಅಂತ ಅಲ್ಲ, ಪ್ರತಿಯೊಬ್ಬರು ಆಗಿರ್ಬೋದು. ನಮ್ಮ ಹುಡುಗರು, ನಮ್ಮ ಇಲ್ಲಿ ಏರಿಯಾ ಹುಡುಗರುಗಳೆಲ್ಲ ಬೀಟ್ಸ್ ಹಾಕ್ತಾರೆ ಅವಾಗ ಬಂದು ನೋಡಿ. ನಮ್ಮ ಐಟಮ್ ಬಂತು ಈಗ ನೋಡಿ. ನಾನೀಗ ಬರೀ ಹಾಫ್ ಲಿವರ್ ರೈಸು, ಹಾಫ್ ಕಬಾಬ್ ತೊಗೊಂಡಿರೋದಷ್ಟೇ. ನಾನು ನಿಮ್ಗೆ ಹೇಳ್ತೀನಿ ಹೇಗಿತ್ತು ಟೇಸ್ಟು ಅಂತ ಎಲ್ಲ. ಚೆನ್ನಾಗಿ ಫಸ್ಟು ನಿಂಬೆ ನಿಂತ್ಕೊಬೇಕು. ನಿಂಬೆ ನಿದ್ರೇ ಒಳ್ಳೆ ಮಜಾ ಎಗ್ ರೈಸ್ ಕಬಾಬ್ಗೆ. ಒಂಚೂರು ಇದಕ್ಕೆ ಒಂಚೂರು ಎಗ್ ರೈಸ್. ನಮ್ಮ ರಾಮು ಬೇರೆ ಇದ್ದಾನೆ, ನನ್ನ ದೋಸ್ತವನು. ನಾನು ಬಂದಾಗೆಲ್ಲ ಆಗ್ತಾ ಇರ್ತೀನಿ. ಇಲ್ಲೊಬ್ಬ ಅಲ್ಲೊಬ್ಬ ಇದ್ದಾನೆ ದೋಸ್ತು. ನೋಡಿ ಟೇಸ್ಟ್ ಮಾಡಿ ನೋಡೋಣ. ಸಗದಾಗಿದೆ. ಎಗ್ರೇಸ್ಗೆ ಒಂದು ಟೇಸ್ಟ್ ಉಂಟು, ಲಿವರ್ ರೈಸ್ ಅದಕ್ಕಿಂತ ಟೇಸ್ಟು. ಬಿಸಿ ಲಿವರ್ ರೈಸು ನಿಜವಾಗ್ಲೂ ಹೇಳ್ತೀನಿ, ನೀವು ಒಂದ್ಸಲಿ ಟೇಸ್ಟ್ ಮಾಡಿ. ನೀವು ರೆಗ್ಯುಲರ್ ಆಗ್ಬಿಡ್ತೀರ ಒಂದ್ಸಲಿ ಟೇಸ್ಟ್ ಮಾಡೋದ್ರೆ. ಒಂದ್ಸಲಿ ಸಾಕು ನೀವು ಜಸ್ಟ್ ವಿಸಿಟ್ ಒನ್ಸ್, ಅದ್ರ ಟೇಸ್ಟೇ ಬೇರೆ. ಕಬಾಬು ಅಷ್ಟೇ ಸಕಲಾಗಿದೆ. ಕ್ರೌಡು ಇನ್ನೂ ಖಾಲಿ ಆಗಿಲ್ಲ. ನಾನು ಎಷ್ಟಂತ ವಿಡಿಯೋ ಮಾಡಲಿ. ನಾನು ಒಂದು ಸ್ವಲ್ಪ ಜನ ಬರ್ಬೋದು, ಸ್ವಲ್ಪ ವಿಡಿಯೋ ಮಾಡ್ಬೇಡ ಅನ್ಕೊಂಡ್ರೆ ಹಿಂದಿಂದಲೇ ಕ್ರೌಡು. ಅದಕ್ಕೆ ಅವ್ರ ಪಾಪ ತಿನ್ನಿದ್ದಾರೆ. ನೀವು ಟೈಮ್ ಆಯಿತು ಅಂತ ಹಾಕ್ಬಿಟ್ಟು ಆಯಿತು.
ಊಟ ಆಯಿತು, ಎಲ್ಲ ಮುಗೀತು. ಒಳ್ಳೆ ಟೇಸ್ಟ್ ಇತ್ತು. ನಾನಂತೂ ಆರಾಮಾಗಿ ತಿಂದೆ. ನಾನು ಸ್ವಲ್ಪ ಕಡಿಮೆನೆ, ಹಾಫ್ ಲಿವರ್ ರೈಸ್, ಹಾಫ್ ಕಬಾಬ್ ಅಷ್ಟೇ, ಜಾಸ್ತಿ ತಗೊಳ್ಳಿಲ್ಲ. ಸೊ ಚೆನ್ನಾಗಿತ್ತು. ದಯವಿಟ್ಟು ನೀವು ಅಷ್ಟೇ ಒಂದ್ಸಲಿ ವಿಸಿಟ್ ಮಾಡಿ, ಭಾಳ ಚೆನ್ನಾಗಿದೆ. ಇದ್ರದ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ನೀನು ಲೋಕಲ್ವರೆಗಂತೂ ಗೊತ್ತಿದೆ. ಕಾಮಾಕ್ಷಿಪಾಳ್ಯಕ್ಕೆ ಬಂದರೆ ಕಾಲಭೈರೇಶ್ವರ ಕಬಾಬ್ ಸೆಂಟರ್ ಎಲ್ಲಿ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ, ಪೂರ್ವಿಕಾ ಶಾಪ್ ಎದುರುಗಡೆನೆ. ಸೊ ದಯವಿಟ್ಟು ಬನ್ನಿ, ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೇಸು. ಏನೋ ಬಂದು ದುಡ್ಡು ಕೊಡ್ತಿರಲ್ಲ 60 ರೂಪಾಯಿ 70 ರೂಪಾಯಿ, ಅದು ತಕ್ಕನಂಗೆ ಟೇಸ್ಟ್ ಇದೆ. ಯಾಕಂದರೆ ನಾನು ಸುಮಾರು ಕಡೆ ತಿಂತೀನಿ. ಸೊ ನಾನು ಅಲ್ಲಿ ನೋಡ್ತೀನಿ, ನಾನು ಬರೀ 100 ರೂಪಾಯಿ ಕೊಡ್ತೀವಿ, 40 ರೂಪಾಯಿ ಟೇಸ್ಟ್ ಇರಲ್ಲ. ಬಟ್ ಇಲ್ಲಿ 50 ರೂಪಾಯಿ 60 ರೂಪಾಯಿ ಕೊಟ್ಟರೆ 100 ರೂಪಾಯಿಗಿಂತ ಟೇಸ್ಟ್ ಚೆನ್ನಾಗಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲ ನನ್ನ ಹಿರಿಯರಿಗೂ ನಮಸ್ತೆ ಹೇಳ್ತಾ, ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ. ಇನ್ಮೇಲೆ ಫುಡ್ ವ್ಲಾಗ್ ಯಾವ್ದು ನಾನು ಫಸ್ಟೇ ಹೇಳ್ದಂಗೆ ಎಲ್ಲ ರೀತಿಲೂ ವ್ಲಾಗ್ ನಮ್ಮ ವಿಡಿಯೋಸ್ ಬರ್ತಾ ಇರುತ್ತೆ, ವ್ಲಾಗ್ಸು. ಇಲ್ಲಿವರೆಗೂ ಫುಡ್ ಮಾಡಿರಲಿಲ್ಲ, ಇದೇ ಫಸ್ಟ್ ನನ್ನ ಫುಡ್ ವ್ಲಾಗು. ಹೀಗೆ ಸಪೋರ್ಟ್ ಮಾಡಿ. ಮುಂದೆ ಇನ್ನೂ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಿಕಾಸ್ ನಾನು ನೋಡಿ ಈಗಲೇ ನಾನು ಪರ್ಮನೆಂಟ್ ಯೂಟ್ಯೂಬರ್ ಅಲ್ಲ. ನಾನು ಫ್ರೀ ಸಿಕ್ಕಿದಾಗ, ಇಲ್ಲ ನಾನೆಲ್ಲರ ಒಳ್ಳೆ ಕಡೆ ಪ್ಲೇಸ್ ವಿಸಿಟ್ ಮಾಡಿದಾಗ, ಈ ಥರ ಎಲ್ಲ ಹೋಟ್ಲ್ ವಿಸಿಟ್ ಮಾಡಿದಾಗ ಅಲ್ಲಿ ವಿಡಿಯೋ ಮಾಡೋನು ನಾನು ಬೇರೆಯವರು ಯೂಟ್ಯೂಬರ್ಸ್ ಥರ ಮಾಡಲೇಬೇಕು, ಅಲ್ಲಿ ಮಾಡಲೇಬೇಕು, ಪರ್ಮನೆಂಟಾಗಿ ಮಾಡ್ತಾರೆ ನೋಡಿ. ನಾನು ಪರ್ಮನೆಂಟಾಗಿ ಮಾಡ್ತಾರೆ ನೋಡಿ, ಆ ಥರ ಯೂಟ್ಯೂಬರ್ ಏನಲ್ಲ ನಾನು. ಸೊ ಆದಷ್ಟು ದಯವಿಟ್ಟು ಖುಷಿಯಿಂದ ಇರಿ, ಎಲ್ಲರ ಜೊತೆನೂ ಕಷ್ಟ ಬೀಳಿ, ಆರಾಮಾಗಿರಿ, ಸಾಧನೆ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.